ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, 22 ವರ್ಷಗಳ ಬಳಿಕ ಕಿರುತೆರೆಗೆ ಕಂಬ್ಯಾಕ್ ಆಗಿರುವಂತಹ ನಿನಗಾಗಿ ಧಾರಾವಾಹಿ ಖ್ಯಾತಿಯ ವಜ್ರೇಶ್ವರಿ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತಿದೆ? ಈಕೆಯ ರಿಯಲ್ ಹೆಸರು ಏನು? ಈಕೆ ಮೂಲತಃ ಎಲ್ಲಿಯವರು? ಈಕೆಗೆ ಮದುವೆಯಾಗಿದೆಯಾ? ಎಷ್ಟು ವಯಸ್ಸು? ಇವೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರವನ್ನ ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ಧಾರಾವಾಹಿಗಳ ಪೈಕಿ ನಿನಗಾಗಿ ಕೂಡ ಒಂದು. ದಿವ್ಯಾ ಉರುಡುಗ ಹಾಗೆ ರಿತ್ವಿಕ್ ಮಠದ ಮುಖ್ಯ ಭೂಮಿಕೆಯಲ್ಲಿರುವಂತಹ ಈ ಧಾರಾವಾಹಿ ಕಿರುತೆರೆ ವೀಕ್ಷಕರ ಮನಸೆಳೆಯುವಲ್ಲಿ ಸಕ್ಸಸ್ ಆಗಿರುವಂಥದ್ದು. ಇತ್ತೀಚೆಗಷ್ಟೇ ಶುರುವಾಗಿದ್ರೂ ಕೂಡ ಇದಕ್ಕೆ ಸಾಕಷ್ಟು ಪ್ರೇಕ್ಷಕ ಬಳಗನೆ ಇದೆ ಸ್ನೇಹಿತರೆ. ಸೊ ನಿನಗಾಗಿ ಧಾರಾವಾಹಿಯಲ್ಲಿ ನಾಯಕಿ ಸೂಪರ್ ಸ್ಟಾರ್ ರಚನಾ ಅಮ್ಮ ವಜ್ರೇಶ್ವರಿ ಪಾತ್ರದಲ್ಲಿ ನಟಿಸೋ ಮೂಲಕ ಕಿರುತೆರೆಗೆ ಪರಿಚಿತರಾಗಿದ್ದವರು. ಈಕೆಯ ನಿಜವಾದ ಹೆಸರು ಸೋನಿಯಾ ಪೊನ್ನಮ್ಮ ಅಂತ ಸ್ನೇಹಿತರೆ. ಸೊ ಗತ್ತಿನ ಮಹಿಳೆಯಾಗಿ ಸೋನಿಯಾ ಪೊನ್ನಮ್ಮ ನಿನಗಾಗಿ ಧಾರಾವಾಹಿಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಸೊ ಧಾರಾವಾಹಿಯಲ್ಲಿ ಈ ವಜ್ರೇಶ್ವರಿ ಪಾತ್ರ ಖಳನಾಯಕಿಯಾಗಿ ಗುರುತಿಸಿಕೊಂಡಿದೆ. ಅಂದ್ರೆ ನಿಜವಾದ ಅಮ್ಮ ಅಲ್ಲ ಅನ್ನುವಂಥದ್ದು ಈಗ ಎಲ್ರಿಗೂ ಕೂಡ ಗೊತ್ತಾಗಿದೆ. ಸೊ ತನ್ನ ಸ್ವಾರ್ಥಕ್ಕಾಗಿ ಸ್ವಂತ ಮಗಳನ್ನೇ ಬಳಸ್ಕೊಳ್ತಾ ಇದ್ದಾಳೆ. ಸೊ ಸೂಪರ್ ಸ್ಟಾರ್ ಆಗಿರುವ ತನ್ನ ಮಗಳನ್ನ ಮುಂದಿಟ್ಕೊಂಡು ಕೋಟಿಗಟ್ಟಲೆ ಹಣ ಗಳಿಸಬೇಕು ಅನ್ನೋದು ಆಕೆಯ ಒಂದು ದೂರಾಲೋಚನೆ, ಆಕೆಯ ಒಂದು ಕೆಟ್ಟ ಆಸೆ ಅಂತ ಹೇಳ್ಬೋದು. ಸೊ ರಚನಾಗೆ ಯಾವುದೇ ಮದುವೆ ಮಾಡದೆ, ಸೊ ಆಸ್ತಿ ಏನು ಕೊಡದೆ, ಆಕೆಗೆ ಏನೋ ಒಂದು ಐಷಾರಾಮಿ ಜೀವನ ಕೊಡದೆ ಆಕೆಯಿಂದ ಹಣವನ್ನ ಸಂಪಾದನೆ ಮಾಡಬೇಕು ಅನ್ನೋದೇ ಈಕೆಯ ಒಂದು ಪ್ಲಾನ್. ಸೊ ಮಗಳ ಮುಂದೆ ಒಳ್ಳೆಯವಳಂತೆ ನಟಿಸಿ ಆಕೆಗೆ ಮೋಸ ಮಾಡುವ ಈಕೆಯ ಬುದ್ಧಿ ಮಗಳಿಗೆ ಯಾವಾಗ ಅರಿವಾಗುತ್ತೋ ಅನ್ನೋದು ವೀಕ್ಷಕರಿಗಿರುವಂತಹ ದೊಡ್ಡ ಪ್ರಶ್ನೆ. ಸೊ ಮೂಲತಃ ಮಂಜಿನ ನಗರಿ ಮಡಿಕೇರಿಯ ಸೋನಿಯಾ ಪೊನ್ನಮ್ಮ ಅವರು ಕ್ಲಾಸಿಕಲ್ ಡಾನ್ಸರ್ ಕೂಡ ಹೌದು ಸ್ನೇಹಿತರೆ. ಭರತನಾಟ್ಯ ಮಾತ್ರ ಅಲ್ಲದೆ ಕಥಕ್ ನೃತ್ಯವನ್ನ ಶಾಸ್ತ್ರೋಕ್ತವಾಗಿ ಕಲಿತಿರುವಂತಹ ಸೋನಿಯಾ ಅವರು ದೂರದರ್ಶನದ ಎ ಗ್ರೇಡ್ ಕಲಾವಿದೆ ಕೂಡ ಹೌದು. ಸಾಕಷ್ಟು ಪ್ರದರ್ಶನಗಳನ್ನ ಕೊಟ್ಟಿರುವಂತಹ ಕಲಾವಿದೆ ಈಕೆ. ಕೇವಲ ದೇಶ ಮಾತ್ರ ಅಲ್ಲ, ವಿದೇಶದಲ್ಲೂ ಕೂಡ, ಫಾರಿನಲ್ಲೂ ಕೂಡ ನೃತ್ಯ ಪ್ರದರ್ಶನವನ್ನ ಈಕೆ ನೀಡಿದ್ದಾರೆ. ಸೊ ನಿನಗಾಗಿ ಧಾರಾವಾಹಿಯಲ್ಲಿ ಖಳನಾಯಕಿ ವಜ್ರೇಶ್ವರಿ ಪಾತ್ರದಲ್ಲಿ ಅಭಿನಯಿಸುತ್ತಿರುವಂತಹ ಸೋನಿಯಾ ಪೊನ್ನಮ್ಮಗೆ ಇದು 2ನೇ ಧಾರಾವಾಹಿ. ಅರೆ, ಮೊದಲ ಧಾರಾವಾಹಿ ಯಾವುದು ಅಂತ ಕೇಳ್ಬೋದು. ಇವರನ್ನ ಇದಕ್ಕಿಂತ ಮೊದಲು ಬೇರೆ ಯಾವ ಧಾರಾವಾಹಿಯಲ್ಲೂ ಕೂಡ ನೋಡ್ಲಿಲ್ಲ ಅಂತ ನೀವು ಹೇಳಬಹುದು. ಯಾಕಂದ್ರೆ ಆಕೆ ಮೊದಲ ಬಾರಿಗೆ ಬಣ್ಣ ಹಚ್ಚಿ ಬರೋಬ್ಬರಿ 22 ವರ್ಷ ಆಗಿದೆ. ಅಂದ್ರೆ 22 ವರ್ಷ ಆದ್ಮೇಲೆ ಕಂಬ್ಯಾಕ್ ಆಗಿರುವಂಥದ್ದು. 22 ವರ್ಷಗಳ ಹಿಂದೆ ಪ್ರಸಾರವಾಗಿದ್ದಂತಹ ಕೊಡವ ಧಾರಾವಾಹಿಯೊಂದರಲ್ಲಿ ಈಕೆ ನಟಿಸಿದ್ರು. ಇನ್ನು ಪತಿಯೊಡನೆ ದೂರದ ಸಿಂಗಾಪುರದಲ್ಲಿ ನೆಲೆಸಿರುವ ಈಕೆ ಯಾವ ಪಾತ್ರ ಆದರೂ ಕೂಡ ಅದಕ್ಕೆ ತುಂಬ ಚೆನ್ನಾಗಿ ಮಾಡ್ತಾರೆ ಸ್ನೇಹಿತರೆ, ಆ ನಟನೆಯನ್ನು. ಸೊ ಈಕೆಗೆ ಮದುವೆ ಕೂಡ ಆಗಿದೆ. ಡಾನ್ಸ್ ಕಾರ್ಯಕ್ರಮದ ಸಲುವಾಗಿ ಸೋನಿಯಾ ಅವರು ಆಗಾಗ ಸಿಂಗಾಪುರದಿಂದ ಬೆಂಗಳೂರಿಗೆ ಬರ್ತಿದ್ರಂತೆ. ಆ ಸಮಯದಲ್ಲಿ ನಿನಗಾಗಿ ಧಾರಾವಾಹಿಯ ಆಡಿಷನ್ನಲ್ಲಿ ಭಾಗವಹಿಸುವಂತೆ ನಿರ್ಮಾಪಕರಿಂದ ಕರೆ ಬರುತ್ತೆ. ಸೊ ಆಡಿಷನ್ಗೆ ಹೋದಂಥ ವಜ್ರೇಶ್ವರಿ ಪಾತ್ರಕ್ಕೆ ಆಯ್ಕೆ ಕೂಡ ಆಗ್ತಾರೆ. ಸೊ ಸ್ನೇಹಿತರೆ, ಮೊದಲಿನಿಂದಲೂ ಕೂಡ ಅಭಿನಯದಲ್ಲಿ ವಿಶೇಷ ಆಸಕ್ತಿ ಹೊಂದಿದ್ದಂಥ ಸೋನಿಯಾ ಸದ್ಯ ನಿನಗಾಗಿ ಧಾರಾವಾಹಿಯಲ್ಲಿ ಆಗಿದ್ದಾರೆ. ಅದಕ್ಕಾಗಿ ಡಾನ್ಸ್ ಶೋಗಳಿಗೆ ಕೊಂಚ ಬ್ರೇಕ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಧಾರಾವಾಹಿಯಲ್ಲಿ ಖಳನಾಯಕಿಯಾಗಿ ನಟಿಸುತ್ತಿರುವಂತಹ ಸೋನಿಯಾ ನಿಜ ಜೀವನದಲ್ಲಿ ತುಂಬಾನೇ ಸಾಫ್ಟ್ ಕ್ಯಾರೆಕ್ಟರ್ ಹುಡುಗಿ. ಸೊ ತನ್ನದಲ್ಲದ ಪಾತ್ರಕ್ಕೆ ಜೀವ ತುಂಬಿ ಯಶಸ್ವಿಯಾಗಿರುವಂತಹ ಇವರಿಗೆ ಈ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿಭಾಯಿಸೋದಕ್ಕೆ ನಟಿ ರಮ್ಯಾ ಕೃಷ್ಣ ಅವರೇ ಸ್ಫೂರ್ತಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಅಂದ್ರೆ ಬಾಹುಬಲಿ ಸಿನಿಮಾವನ್ನ ಬಹುಶಃ ನೀವೆಲ್ಲರೂ ಕೂಡ ನೋಡಬಹುದು. ಆ ಲುಕ್ ನಲ್ಲಿ ಈಗ ಸೋನಿಯಾ ಅವರು ವಜ್ರೇಶ್ವರಿ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಹಾಗಾಗಿ ಅವರಿಗೆ ಸ್ಫೂರ್ತಿನೇ ರಮ್ಯಾ ಕೃಷ್ಣ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಸೊ ಹಾಗಾಗಿ ಈಕೆಯ ಒಂದು ಹುಟ್ಟು ನೋಡೋದಾದ್ರೆ ಈಕೆ ಹುಟ್ಟಿದ್ದು ಕೊಡವದಲ್ಲಿ ಸ್ನೇಹಿತರೆ. ಸೊ ಕೊಡಗುವಲ್ಲಿ ಹುಟ್ಟಿರುವಂಥದ್ದು. ವಜ್ರೇಶ್ವರಿ ಪಾತ್ರಕ್ಕೆ ಸೋನಿಯಾ ಪೊನ್ನಮ್ಮ ದೇವಯ್ಯ. ಓಕೆ, ಪೂರ್ತಿ ಹೆಸರು ಸೋನಿಯಾ ಪೊನ್ನಮ್ಮ ದೇವಯ್ಯ. ಸೊ ಸೋನಿಯಾ ಮೂಲತಃ ಕೊಡಗಿನವರು. ಈಕೆಗೆ ಮದುವೆಯಾಗಿದ್ದಾರೆ ಅಂತ ನಾನು ಹೇಳಿದೆ. ಸೊ ಕೊಡವತಿ ಸೋನಿಯಾ ಪೊನ್ನಮ್ಮ ದೇವಯ್ಯ ಸದ್ಯ ಪತಿ ಮೇರು ಶಾಂತರಾಮ್ ಜೊತೆ ಸಿಂಗಾಪುರದಲ್ಲಿ ಇರುವಂಥದ್ದು. ಸೊ ಇವರ ಗಂಡನ ಹೆಸರು ಮೇರು ಶಾಂತರಾಮ್ ಅಂತ. ಸೊ ನೃತ್ಯಗಾರ್ತಿ ಕೂಡ ಹೌದು. ಸೊ ಈಕೆಗೆ ಇದು 2ನೇ ಸೀರಿಯಲ್ ಆಗಿರುವಂಥದ್ದು. ಸೊ ನಿಮ್ಗೇನು ಅನಿಸುತ್ತೆ? ವಜ್ರೇಶ್ವರಿ ಪಾತ್ರವನ್ನು ನೋಡಿದಾಗ ನಿಮ್ಗೇನು ಅನಿಸ್ತು? ನಿನಗಾಗಿ ಧಾರಾವಾಹಿಯನ್ನು ನೀವು ತಪ್ಪದೇ ನೋಡ್ತೀರಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.